ಅಲ್ಲಿ ಹೋಗೋಣ ಮುಂದೆ ಕೂತ್ಕ ಕೂತ್ಕ ಮುಂದೆ ಕೂತ್ ಸರ್ ಕೂತ್ಕ. ಸೀಸನ್ಸ್ ಅಂದ್ರೆ ಜೋರಾಗಿ ಒದರೋದು, ಆಡೋದು, ಮೂವ್ಮೆಂಟ್ ಬರೋದು. ಓಕೆ, ಆ ತರ ಬೇರೆ ಯಾವ ತರ ಇರ್ಬೋದು, ಟೋನಿಕ್ ಕ್ಲೋನಿಕ್ ಎರಡು ಜೊತೆಲಿ ಬರ್ಬೋದು. ಒಂದು ಕೈ ಗಟ್ಟಿ ಹಿಡಿಬಹುದು, ಇನ್ನೊಂದು ಕೈ ಜೋರಾಗಿ ಆಡಿಸ್ಬೋದು. ಓಕೆ, ಇಲ್ಲ ಅವಾಗ ಮಧ್ಯದಲ್ಲಿ ಗಟ್ಟಿ ಹಿಡಿದು ಮಧ್ಯದಲ್ಲಿ ಆಡಿಸ್ಬೋದು ಜೋರಾಗಿ. ಓಕೆ, ಸೊ ಈ ತರ ಫಿಕ್ಸ್ ಬಂದಾಗ, ಕೆಲವರು ಜ್ವರ ಬಂದಾಗ ಫಿಕ್ಸ್ ಬರುತ್ತೆ ಅಂದ್ರು. ಓಕೆ, ಸೊ ಅದನ್ನ ನಾವು ಫಿಬ್ರೈಲ್ ಸೀಜರ್ಸ್ ಅಂತೀವಿ. ಇದು ಬಹಳ ಕಾಮನ್ ಆಗಿರೋ ಸೀಜರ್ಸ್. ಇಲ್ಲಿನೂ ಕೆಲವು ಮಕ್ಕಳಿಗೆ ಬರುತ್ತೆ ಅಲ್ವಾ? ಸೊ ಕೆಲವ್ರಿಗೆ ಜ್ವರ ಇದ್ದಾಗನೇ ಬರುತ್ತೆ. ಓಕೆ, ಸೊ ಈ ಫಿಬ್ರೈಲ್ ಸೀಜರ್ಸ್ ಅನ್ನೋದು ಏನಿರುತ್ತೆ, 7 ವರ್ಷದೊಳಗೆ ನಿಂತೋಗುತ್ತೆ ಅದಷ್ಟರಲ್ಲಿ. ಓಕೆ, 7 ವರ್ಷದವರೆಗೂ ಮತ್ತೆ ಮತ್ತೆ ಬರ್ತಾ ಇರ್ಬೋದು. ಓಕೆ, ಬಟ್ 7 ವರ್ಷ ಆದ್ಮೇಲೆ ಜ್ವರ ಬಂದು ಫಿಕ್ಸ್ ಬರುವಂತದ್ದು ಕಮ್ಮಿ ಆಗ್ತದೆ. ಕಮ್ಮಿ ಆಗಿಲ್ಲ ಅಂದ್ರೆ ಇವಾಗ ಬೇರೆ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗತ್ತೆ. ಕಾರಣ ಅವಾಗ ಜ್ವರದಿಂದ ಇಲ್ಲ, ಬೇರೆ ಯಾವುದೋ ಕಾರಣದಿಂದ ಬರುತ್ತೆ. ಓಕೆ, ಸೊ ಫಿಕ್ಸ್ ಬರೋ ಚಾನ್ಸ್ ಇರುತ್ತೆ. ಓಕೆ, ಬೇರೆ ಏನಿರ್ಬೋದು, ಓಕೆ, ಈಗ ನೀವು ಹೇಳಿದ್ದೆಲ್ಲ ಕರೆಕ್ಟ್. ಓಕೆ, ಬಾಯಲ್ಲಿ ನೊರೆ ಬರೋದು ಕರೆಕ್ಟ್. ಓಕೆ, ಕೈ ಕಾಲು ಬಿಗಿಯಾಗಿ ಹಿಡಿಯೋದು ಕರೆಕ್ಟ್. ಓಕೆ, ಮತ್ತೆ ಪ್ರಜ್ಞೆ ತಪ್ಪೋದು ಅಂದ್ರು ಕರೆಕ್ಟ್. ಕೆಲವರು ಕೈ ಒದರ್ತಾರೆ ಅಂದ್ರು ಕರೆಕ್ಟ್. ಕೆಲವರು ಪ್ರಜ್ಞೆ ತಪ್ಪುತ್ತೆ ಅಂದ್ರು ಕರೆಕ್ಟ್. ಜ್ವರದಿಂದ ಫಿಕ್ಸ್ ಬರುತ್ತೆ ಅಂದ್ರು ಕೆಲವರು, ಅದು ಕರೆಕ್ಟ್. ಓಕೆ, ಬೇರೆ ಏನೇನು ಆಗ್ಬೋದು? ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಓಕೆ, ಬೇರೆ ಏನು? ರಕ್ಷಿತಾ ಇಲ್ಲೋಡಮ್ಮ.